ಎಲ್ಲರಿಗೂ ಶುಭೋದಯ. ವಿದ್ಯಾರ್ಥಿಗಳೇ, ಇಂದು ನಾವು 9ನೇ ತರಗತಿಯ ಪಠ್ಯಪುಸ್ತಕವಾದಂತಹ ತಿಳಿ ಕನ್ನಡ ಇದರಲ್ಲಿ ಅರಳಿಕಟ್ಟೆ ಎಂಬ ಗದ್ಯಪಾಠವನ್ನು ಗಮನಿಸೋಣ. ಇದನ್ನು ಬರೆದವರು ಡಾಕ್ಟರ್ BGL ಸ್ವಾಮಿ. ಕೃತಿಕಾರರ ಪರಿಚಯವನ್ನು ನಾವು ಗಮನಿಸುತ್ತಾ ಹೋಗೋಣ. ಮೊದಲನೇದಾಗಿ ಡಾಕ್ಟರ್ BGL ಸ್ವಾಮಿ ಅವರ ಪೂರ್ಣ ಹೆಸರು ಬೆಂಗಳೂರು ಗುಂಡಪ್ಪ ಲಕ್ಷ್ಮೀನಾರಾಯಣ ಸ್ವಾಮಿ. ಇವರು 1916ರಲ್ಲಿ ಬೆಂಗಳೂರಿನಲ್ಲಿ ಜನಿಸಿದರು. ಇವರ ತಂದೆ ಕನ್ನಡದ ಪ್ರಖ್ಯಾತ ಲೇಖಕರು, ಕವಿಗಳು ಆದ DV ಗುಂಡಪ್ಪನವರು. ವಿದ್ಯಾರ್ಥಿಗಳೇ, ನೀವು ನಮ್ಮ ಚಾನಲ್ಗೆ ಹೊಸದಾಗಿ ಭೇಟಿ ನೀಡಿದಲ್ಲಿ ತಕ್ಷಣ ಬೆಳಗ್ಗೆ ಕ್ಲಾಸನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಮುಂದೆ ಕಾಣುವಂಥ ಬೆಲ್ ಐಕಾನನ್ನು ಒಮ್ಮೆ ಒತ್ತಿ, ಏಕೆಂದರೆ ನಾವು ಮಾಡುವಂಥ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬಹಳ ಬೇಗ ದೊರೆಯುತ್ತದೆ ಹಾಗೂ ನಾವು ಮಾಡುವಂತಹ ವಿಡಿಯೋದ ಪ್ರಶ್ನೋತ್ತರಗಳು ನಿಮಗೆ ಬಹಳ ಬೇಗ ಲಭಿಸುತ್ತದೆ. ಅದೇ ರೀತಿ ಇವರ ಪ್ರಮುಖ ಕೃತಿಗಳೆಂದರೆ ದುರ್ಗಂಧಿ ಕಪಹರಣ, ಶಾಸನಗಳಲ್ಲಿ ಗಿಡಮರಗಳು, ನಮ್ಮ ಹೊಟ್ಟೆಯಲ್ಲಿ ದಕ್ಷಿಣ ಅಮೇರಿಕಾ, ಹಸುರು ಹೊನ್ನು, ಪಂಚಕಲಶ ಗೋಪುರ, ಕಾಲೇಜು ರಂಗ, ಕಾಲೇಜು ತರಂಗ, ತಮಿಳು ತಲೆಗಳ ನಡುವೆ ಮುಂತಾದವು. ಇವರಿಗೆ ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಗಳು ದೊರೆತಿವೆ. ಶ್ರೀಯುತರು 1980ರಲ್ಲಿ ಇಹಲೋಕವನ್ನು ತ್ಯಜಿಸಿದರು. ಪ್ರಸ್ತುತ ಅರಳಿಕಟ್ಟೆ ಗದ್ಯ ಭಾಗವನ್ನು BGL ಸ್ವಾಮಿ ಅವರ ಹಸಿರು ಹೊನ್ನು ಕೃತಿಯಿಂದ ಆರಿಸಲಾಗಿದೆ. ಈ ಪಾಠವನ್ನು ನಾವು ಹಸಿರು ಹೊನ್ನು ಎಂಬ ಕೃತಿಯಿಂದ ಆರಿಸಿಕೊಳ್ಳಲಾಗಿದೆ. ಈಗ ಪ್ರಶ್ನೋತ್ತರಗಳನ್ನು ಮತ್ತು ಪಾಠದ ಗದ್ಯ ಭಾಗವನ್ನು ಗಮನಿಸುತ್ತಾ ಹೋಗೋಣ. ನೀವು ನಮ್ಮ ಚಾನಲ್ಗೆ ಹೊಸದಾಗಿ ಭೇಟಿ ನೀಡಿದಲ್ಲಿ ತಕ್ಷಣ ಬೆಳಗ್ಗೆ ಕ್ಲಾಸನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಅರಳಿಕಟ್ಟೆ ಗಮನಿಸಿ ವಿದ್ಯಾರ್ಥಿಗಳೇ. ಡಾಕ್ಟರ್ BGL ಸ್ವಾಮಿ. ಪಾಠ ಪ್ರವೇಶವಾಗುತ್ತಿದೆ. ಕೆಲವು ಗಿಡ ಮರಗಳು ನಮ್ಮ ಸಮೀಪದಲ್ಲಿದ್ದರೂ ಅವುಗಳ ಉಪಯೋಗ, ಗುಣಲಕ್ಷಣಗಳು ನಮ್ಮ ಅರಿವಿಗೆ ಬಾರದಿರಬಹುದು. ಎಷ್ಟೋ ಗಿಡಮೂಲಿಕೆಗಳು ಅಳಿವಿನ ಅಂಚಿನಲ್ಲಿವೆ. ಅಶ್ವತ್ಥ ವೃಕ್ಷವನ್ನು ಅರಳಿ ಮರ, ಬೋಧಿ ವೃಕ್ಷವೆಂತಲೂ ಕರೆಯುವರು. ಮಾನವನ ಒಡನಾಡಿಯಾಗಿ ಅಶ್ವತ್ಥ ಮರ ಅನಾದಿ ಕಾಲದಿಂದಲೂ ಉಪಯೋಗದಲ್ಲಿದೆ. ಈ ಮರವನ್ನು ಆಮ್ಲಜನಕದ ಬ್ಯಾಂಕ್ ಎಂದು ಕರೆಯುವರು. ನಮ್ಮ ಪೂರ್ವಜರು ಈ ಮರದ ಗುಣವನ್ನು ಅರಿತೆ ಪ್ರತಿ ಗ್ರಾಮದ ಮುಂದೆ ಅರಳಿ ಮರದ ಜೊತೆಗೆ ಬೇವಿನ ಮರವನ್ನು ಬೆಳೆಸಿ ಸುತ್ತಲೂ ಕಟ್ಟೆ ಕಟ್ಟಿ ನಾಗರಕಲ್ಲು ಪ್ರತಿಷ್ಠಾಪಿಸಿ ಪೂಜಿಸುತ್ತಿದ್ದರು. ಅರಳಿ ಮರದ ಎಲೆಗಳನ್ನು ಆಡು, ಹಸು, ಎಮ್ಮೆಗಳು ತಿನ್ನುತ್ತವೆ. ಹಣ್ಣುಗಳನ್ನು 10 ಪಕ್ಷಿಗಳು ತಿನ್ನುತ್ತವೆ. ಪಕ್ಷಿಗಳು ಗೂಡು ಕಟ್ಟಿ ವಾಸ ಮಾಡುತ್ತವೆ. ಅಲ್ಲದೆ 100 ಕ್ರಿಮಿಕೀಟಗಳ ವಾಸಸ್ಥಾನವೂ ಹೌದು. ನೋಡಿ, ಈಗ ಕೆಲವು ಗಿಡಮರಗಳು ಎಷ್ಟೇ ನಮ್ಮ ಸಮೀಪದಲ್ಲಿರೋ ಅದರ ಗುಣಲಕ್ಷಣಗಳು ಕೆಲವರಿಗೆ ಗೊತ್ತಿರಲ್ಲ. ಕೆಲವರಿಗೆ ಗಿಡಮೂಲಿಕೆಗಳ ಜ್ಞಾನ ತುಂಬ ತಿಳುವಳಿಕೆಯಿಂದ ಕೂಡಿರುತ್ತದೆ. ಹೆಂಗಂದರೆ ಈ ಗಿಡದಿಂದ ಏನು ಪ್ರಯೋಜನ, ಈ ಗಿಡಕ್ಕೆ ಎಲೆಯಿಂದ ಏನು ಪ್ರಯೋಜನ ಆಗುತ್ತೆ ಅಂತ ನಮ್ಮ ಗುರು ಹಿರಿಯರು ಹೇಳ್ತಾರಲ್ವಾ. ಗಿಡಮೂಲಿಕೆಗಳು ಅಳಿವಿನ ಅಂಚಿನಲ್ಲಿವೆ. ಅದೇ ರೀತಿ ಇವತ್ತು ಅಶ್ವತ್ಥ ವೃಕ್ಷವನ್ನು ಅರಳಿ ಮರ, ಬೋಧಿ ವೃಕ್ಷ ಅಂತಲೂ ಕರಿತೀವಿ. ಇದು ಮಾನವನ ಒಡನಾಡಿಯಾಗಿ ಅಶ್ವತ್ಥ ಮರ ಅನಾದಿ ಕಾಲದಿಂದಲೂ ಉಪಯೋಗದಲ್ಲಿದೆ. ಈ ಮರವನ್ನು ನಾವೇನಂತ ಕರಿತೀವಿ? ಆಮ್ಲಜನಕದ ಬ್ಯಾಂಕ್. ಇದು ಅತಿ ಹೆಚ್ಚು ಆಮ್ಲಜನಕವನ್ನು ಬಿಡುಗಡೆ ಮಾಡುತ್ತದೆ. ನಮ್ಮ ಪೂರ್ವಜರು ಈ ಮರದ ಗುಣವನ್ನು ಅರಿತೆ ಪ್ರತಿ ಗ್ರಾಮದ ಮುಂದೆ ಅರಳಿ ಮರದ ಜೊತೆಗೆ ಬೇವಿನ ಮರವನ್ನು ಬೆಳೆಸಿ ಸುತ್ತಲೂ ಕಟ್ಟೆ ಕಟ್ಟಿ ನಾಗರಕಲ್ಲು ಪ್ರತಿಷ್ಠಾಪಿಸಿ ಪೂಜಿಸುತ್ತಿದ್ದರು. ಬೇವಿನ ಮರವನ್ನು ಇಟ್ಬಿಟ್ಟು ಅಲ್ಲಿ ನಾಗರಕಲ್ಲಿನಿಟ್ಟು ನಾಗರ ಕಲ್ಲನ್ನು ಪೂಜೆ ಮಾಡ್ತಾಯಿದ್ರು. ಅರಳಿ ಮರದ ಸುತ್ತ ಜನರು ಏನು ಮಾಡ್ತಿದ್ರು? ಪೂಜೆ ಮಾಡಲಿ ಅಂಥೇಳಿ ನಾಗರ ಕಲ್ಲನ್ನು ಇಡ್ತಾಯಿದ್ರು. ಈಗಲೂ ನಾಗರ ಪಂಚಮಿ ದಿನ ನಾಗರಕಲ್ಲಿಗೆ ಪೂಜೆ ಮಾಡ್ತಾರಲ್ವ. ಅದೇ ರೀತಿ ಅರಳಿ ಮರದ ಎಲೆಗಳನ್ನು ಆಡು, ಹಸು, ಎಮ್ಮೆಗಳು ತಿನ್ನುತ್ತವೆ. ಇದರ ಎಲೆಗಳನ್ನು ಆಡು, ಹಸು, ಎಮ್ಮೆ ಎಲ್ಲ ತಿನ್ನುತ್ತೆ. ಹಣ್ಣುಗಳನ್ನು 10 ಪಕ್ಷಿಗಳು ತಿನ್ನುತ್ತವೆ. ಪಕ್ಷಿಗಳು ಗೂಡು ಕಟ್ಟಿ ವಾಸ ಮಾಡುತ್ತವೆ. ಅಲ್ಲದೆ 100 ಕ್ರಿಮಿಕೀಟಗಳ ವಾಸಸ್ಥಾನವೂ ಹೌದು. ಬಹು ಉಪಯುಕ್ತವಾದ ಅರಳಿ ಮರವನ್ನು ನೆಟ್ಟು ಬದುಕಿನ ಸಾರ್ಥಕತೆಯನ್ನು ಕಂಡುಕೊಂಡ ಹೃದಯ ಶ್ರೀಮಂತಿಕೆ ಮೆರೆದ ಕಡು ಬಡತನದ ಶೇಷಪ್ಪನ ಯಶೋಗಾಥೆಯ ಪ್ರಸ್ತುತ ಗದ್ಯದ ತಿರುಳು. ಇಂತಹ ಸಾರ್ಥಕ ಬದುಕನ್ನು ಬದುಕಬೇಕು ಎಂಬುದು ಲೇಖಕರ ಆಶಯ. ಈಗ ಪಾಠ ಪ್ರಾರಂಭವಾಗುತ್ತೆ, ನೋಡ್ತಾ ಹೋಗೋಣ. ನನ್ನ ಚಿಕ್ಕಂದಿನಿಂದಲೂ ನಮ್ಮ ಮನೆಗೊಬ್ಬ ವೃದ್ಧರು ಬರುತ್ತಿದ್ದರು. ವಯಸ್ಸು 75ರಿಂದ 80 ಇರಬಹುದು.
ಕೃಶವಾದ ದೇಹ, ಕುಳಿಬಿದ್ದ ಕಣ್ಣು, ದೃಷ್ಟಿಮಾಂದ್ಯ. ಕಿವಿಯಂತೂ ಎಷ್ಟೋ ವರ್ಷಗಳ ಹಿಂದೆ ತನ್ನ ಕಾರ್ಯದಿಂದ ರಿಟೈರ್ ಆಗಿಬಿಟ್ಟಿತ್ತು. ಕೈಯಲ್ಲಿ ಕೋಲು ಹಿಡಿಯದೆ ಒಂದು ಹೆಜ್ಜೆಯನ್ನು ಇಡುವಂತಿರಲಿಲ್ಲ. ನಿತ್ಯ ಭಿಕ್ಷೆಯಿಂದ ಜೀವನ. ಇಳಿ ವಯಸ್ಸಿನಲ್ಲಿ ಇವರನ್ನು ನೋಡಿಕೊಳ್ಳುವವರಾರೂ ಇರಲಿಲ್ಲ. ಶೇಷಪ್ಪ ಎಂದೇನೋ ಹೆಸರು. ಈತನಿಗಿದ್ದದ್ದು ಒಂದೇ ಒಂದು ಆಸೆ, ಉತ್ಕಟವಾದ ಆಸೆ, ಕಣ್ಣು ಮುಚ್ಚುವುದರೊಳಗಾಗಿ ನೆರವೇರಿಸಬೇಕೆಂಬ ಆಸೆ. ಅಶ್ವತ್ಥ ಪ್ರತಿಷ್ಠೆಯಾದ ಮರಕ್ಕೊಂದು ಕಟ್ಟೆ ಕಟ್ಟುವುದು. ಈ ಎರಡು ಕರ್ತವ್ಯಗಳ ಹೊರೆ ಅವರ ಹೆಗಲ ಮೇಲೆ ಭಾರವಾಗಿ ಹೇರಿಕೊಂಡಿದ್ದು ಬಹಳ ತೊಂದರೆ ಕೊಡುತ್ತಿದ್ದವಂತೆ. ಈ ಕಾರ್ಯಕ್ಕಾಗಿ ಅವರು ಉದ್ದೇಶಿಸಿದ ಪ್ರದೇಶ ಬಸವನಗುಡಿಯಲ್ಲಿರುವ ಬೆಂಗಳೂರು ಮಲ್ಲಿಕಾರ್ಜುನ ಸ್ವಾಮಿಯ ಗುಡಿಯ ಮುಂಭಾಗ. ಅದು ಸರ್ಕಾರಕ್ಕೋ ಕಾರ್ಪೊರೇಷನ್ನಿಗೋ ಸೇರಿದ್ದು. ಕಟ್ಟೆ ಹಾಕುವುದಕ್ಕೆ ಈ ಸಂಸ್ಥೆಗಳವರು ಏನೋ ತಕರಾರು ಎತ್ತಿದರು. ವೃದ್ಧರ ಯತ್ನಕ್ಕೆ ವಿಘ್ನಗಳನ್ನು ಒಡ್ಡಿದರು. ಇದರ ವಿಷಯವಾಗಿ ಮಾತುಕತೆಯಾಡಿಕೊಂಡು ಹೋಗುವುದಕ್ಕೆ ನನ್ನ ತಂದೆಯವರ ಬಳಿ ಬರುತ್ತಿದ್ದರು. ಕೊನೆಗೊಂದು ದಿನ ವಿಘ್ನಗಳು ನಿವಾರಣೆಯಾದವು. ನನ್ನ ಚಿಕ್ಕಂದಿನಲ್ಲಿ ನಮ್ಮ ಮನೆಗೊಬ್ಬರು ವೃದ್ಧರು ಬರ್ತಾಯಿದ್ರು. ವೃದ್ಧರು ಅಂದರೆ ವಯಸ್ಸಾದರು. ಅವರಿಗೆ ಸುಮಾರು 75-80 ವರ್ಷ ಇರ್ಬೋದು. ಅವರು ತೆಳ್ಳಗಿದ್ರು, ಕುಳಿಬಿದ್ದ ಕಣ್ಣು, ಸ್ವಲ್ಪ ಕಣ್ಣು ಸರಿಯಾಗಿ ಕಾಣ್ತಿರ್ಲಿಲ್ಲ. ಕಿವಿಯಂತೂ ಎಷ್ಟೋ ವರ್ಷಗಳ ಮುಂಚೆ ರಿಟೈರ್ಡ್ ಅಂದರೆ ಕಿವಿ ಕೇಳಿಸ್ತಿರಲಿಲ್ಲ. ಕೈಯಲ್ಲಿ ಕೋಲು ಹಿಡ್ಕೊಂಡು ಸಪೋರ್ಟಿಗೆ ತಗೊಂಡು ಒಂದೊಂದೇ ಹೆಜ್ಜೆಯನ್ನು ಬರ್ತಾಯಿದ್ರು. ನಿತ್ಯ ಭಿಕ್ಷೆಯಿಂದ ಜೀವನ. ಏನು ಮಾಡ್ತಿದ್ದ ವಜ್ಜ? ಭಿಕ್ಷೆಯಿಂದ ಜೀವನ ನಡೆಸಿತ್ತು. ಈ ಇಳಿ ವಯಸ್ಸಿನಲ್ಲಿ ಇವರನ್ನು ಯಾರೂ ನೋಡ್ಕೊಳ್ತಿರಲಿಲ್ಲ. ಶೇಷಪ್ಪ ಎಂದೇನೋ ಹೆಸರು ಈತನಿಗಿದು. ಏನಂತ ಹೆಸರು ಇರೋದು? ಶೇಷಪ್ಪ. ಇವರಿಗೆ ಒಂದು ಆಸೆ ಇತ್ತು, ಕಣ್ಣು ಮುಚ್ಚೋದ್ರೊಳಗೆ ನೆರವೇರಬೇಕಿಸಬೇಕೆಂಬ ಆಸೆ. ಅಶ್ವತ್ಥ ಪ್ರತಿಷ್ಠೆಯಾದ ಮರಕ್ಕೊಂದು ಕಟ್ಟೆ ಕಟ್ಟುವುದು. ಅಶ್ವತ್ಥ ಕಟ್ಟೆಗೆ ಒಂದು ಕಟ್ಟೆ ಕಟ್ಟಬೇಕು ಅಂತ ಇವರ ಆಸೆ. ಎರಡು ಕರ್ತವ್ಯಗಳ ಹೊರೆ ಅವರ ಹೆಗಲ ಮೇಲೆ ಭಾರವಾಗಿ ಹೇರಿಕೊಂಡಿದ್ದು ಬಹಳ ತೊಂದರೆ ಕೊಡುತ್ತಿದ್ದವಂತೆ. ಈ ಕಾರ್ಯಕ್ಕಾಗಿ ಅವರು ಉದ್ದೇಶಿಸಿದ್ದ ಪ್ರದೇಶ ಬಸವನಗುಡಿಯಲ್ಲಿರುವ ಮಲ್ಲಿಕಾರ್ಜುನ ಸ್ವಾಮಿ ಗುಡಿಯ ಮುಂಭಾಗ. ಆ ದೇವಸ್ಥಾನದ ಹತ್ರ ಒಂದು ಕಟ್ಟೆ ಕಟ್ಟೋಣ ಅಂತವರು. ಅದು ಸರ್ಕಾರಕ್ಕೆ ಸೇರಿದ್ದೋ ಕಾರ್ಪೊರೇಷನ್ಗೆ ಸೇರಿದ್ದೋ. ಕಟ್ಟೆ ಹಾಕೋದಕ್ಕೆ ಈ ಸಂಸ್ಥೆಗಳು ಏನು ತಕರಾರು ಎತ್ತಿದರು? ವೃದ್ಧರ ಯತ್ನಕ್ಕೆ ವಿಘ್ನಗಳನ್ನು ಒಡ್ಡಿದರು. ಈಗ ಏನಾದರೂ ಕಟ್ತೀನಿ ಅಂದರೆ ಅದಕ್ಕೆ ವಿಘ್ನಗಳನ್ನು ಹಾಕ್ತಾ ಇರ್ತಾರಲ್ವಾ. ಲೈಸೆನ್ಸ್ ತಗೋಬೇಕು, ಅದನ್ನು ಇಟ್ಕೋಬೇಕು, ಜನರ ವಿಶ್ವಾಸವನ್ನು ತಗೋಬೇಕು, ಆಮೇಲೆ ಕೆಲಸ ಮಾಡಬೇಕು. ಇದರ ವಿಷಯವಾಗಿ ಮಾತುಕತೆಯಾಡಿಕೊಂಡು ಹೋಗುವುದಕ್ಕೆ ನನ್ನ ತಂದೆಯವರ ಬಳಿ ಬರುತ್ತಿದ್ದರು. ಕೊನೆಗೊಂದು ದಿನ ವಿಘ್ನಗಳು ನಿವಾರಣೆ ಆದವು. ನನ್ನ ತಂದೆ ಹತ್ರ ಬರ್ತಾಯಿದ್ರು. ಆಗ ವಿಘ್ನ ನಿವಾರಣೆ ಆಯಿತು. ನೋಡೋಣ ಮುಂದೆ. ಪ್ರಶಸ್ತ ದಿನವೊಂದರಲ್ಲಿ ಕಾರ್ಯಗಳನ್ನು ಮುಗಿಸಿದರು. ಬೆಳಗ್ಗೆ ಸುಮಾರು 11 ಗಂಟೆ ಸಮಯಕ್ಕೆ ವೃದ್ಧರು ಮನೆಗೆ ಬಂದರು. ಬೆಳಿಗ್ಗಿನ ಸಮಯ 11 ಗಂಟೆಗೆ ಬಂದರು. ತಂದೆಯವರು ಹೊರಗೆ ಹೋಗಿದ್ರು. ವೃದ್ಧರ ಕೈಯಲ್ಲಿ ಹಿಡಿದು ತಂದಿದ್ದ ತಾಮ್ರದ ಪಂಚ್ ಪಾತ್ರೆ, ಉದ್ದರಣೆ, ಒಂದು ಬಾಳೆಹಣ್ಣು, 2 ಸೇವಂತಿಗೆ ಹೂ, ಒಂದು ಅನಂತ ವಸ್ತ್ರ, ಇವುಗಳನ್ನು ನನ್ನ ಸೋದರತ್ತೆಯವರ ಕೈಯಲ್ಲಿಟ್ಟು, ಇವುಗಳನ್ನು ಯಜಮಾನರಿಗೆ ತಲುಪಿಸಿಬಿಡಿ. ಕಾರ್ಯ ನನ್ನ ಉದ್ದೇಶಕ್ಕೆ ತಕ್ಕಂತೆ ನೆರವೇರಿತು. ನನ್ನ ಋಣ ತೀರಿತು. ಯಜಮಾನರ ನೆರವಿಲ್ಲದೆ ಹೋಗಿದ್ದರೆ ನನ್ನ ಋಣದ ಗಂಟನ್ನು ಹೊತ್ತುಕೊಂಡೇ ಕಣ್ಣು ಮುಚ್ಚಬೇಕಾಗಿದ್ದಿತು. ಈಗ ನನಗೆ ಯಾವ ಭಯವೂ ಇಲ್ಲ. ನಿಶ್ಚಿಂತೆಯಿಂದ ಮುಂದಿನದನ್ನು ಎದುರು ನೋಡುತ್ತಿದ್ದೇನೆ. ಇನ್ನೊಂದು ಸಲ ಬಂದು ಯಜಮಾನರಿಗೆ ಸಾಷ್ಟಾಂಗ ಬೀಳುತ್ತೇನೆ. ದಯವಿಟ್ಟು ತಿಳಿಸಿಬಿಡಿ ಎಂದು ಹೊರಡಲು ಉದ್ಯುಕ್ತರಾದರು. ಸೋದರತ್ತೆ ಒಂದಿಷ್ಟು ಹಾಲು ಕುಡಿದು ಹೋಗಬೇಕು ಎಂದರು. ಅದಕ್ಕೆ ಅವರು, ಇಲ್ಲಮ್ಮ, ಇವತ್ತು 4 ಜನಕ್ಕೆ ಭೋಜನ ಬಡಿಸಬೇಕು. ಅವರಾದ ಬಳಿಕವೇ ನನ್ನದು. 4-5 ಮನೆಗಳಿಗೆ ಹೋಗಿ ಭಿಕ್ಷೆ ತೆಗೆದುಕೊಳ್ಳಬೇಕು. ಆಮೇಲೆ ಅಡುಗೆ ಮಾಡಬೇಕು. ಅನ್ನ ಶಾಂತಿಗೆ ಬರುವವರನ್ನು ನಾನು ಕಾಯಿಸಬಾರದಮ್ಮ. ಅಕ್ಕಿ, ಬೇಳೆ, ಸಾಮಗ್ರಿಗಳನ್ನು ನಮ್ಮ ಮನೆಯಿಂದಲೇ ಕೊಡುತ್ತೇನೆ. ಬೇಡಮ್ಮ, 4 ಬಾಗಿಲಲ್ಲಿ ನಿಂತು ಯಾಚಿಸುವುದು ನನಗೆ ರಕ್ತಗತವಾಗಿ ಬಿಟ್ಟಿದೆ. ಹಿಂದೇಕೆ ಅದನ್ನು ತಪ್ಪಿಸಲಿ ಎಂದು ಹೊರಟು ಹೋದರು. ನೋಡಿ, ಅವರು ಈ ತನ್ನ ಆಸೆನ ಹೇಳ್ಕೊಂಡಿದ್ರಲ್ಲ, ನಾನು ಕಣ್ಮುಚ್ಚಿದ್ರಲ್ಲಿ ಒಂದು ಇದು ಮಾಡಬೇಕು ಅಂತ, ಕೆಲಸ ಮಾಡಬೇಕು ಅಂತ ಹೇಳ್ತಿದ್ರಲ್ವ. ಆಗ ನಮ್ಮ ತಂದೆಯವರು ವೃದ್ಧರ ಕೈಲಿ ಹಿಡಿದು ತಂದಿದ್ದ ತಾಮ್ರದ ಪಂಚಪಾತ್ರೆ, ಇದನ್ನ ಏನು ಮಾಡಿದ್ದು, ತಾಮ್ರದ ಪಂಚಪಾತ್ರೆ, ಉದ್ರಣೆ, ಒಂದು ಬಾಳೆಹಣ್ಣು, 2 ಸೇವಂತಿಗೆ ಹೂ, ಅನಂತ ವಸ್ತ್ರ, ಇವುಗಳನ್ನು ನನ್ನ ಸೋದರತ್ತೆ ಇದ್ರಲ್ಲ ಅವ್ರ ಕೈಯಲ್ಲಿ ಇಟ್ಬಿಟ್ಟು ಇದನ್ನು ಯಜಮಾನರಿಗೆ ಕೊಡಿ. ನನ್ನ ಕಾರ್ಯ ಉದ್ದೇಶಕ್ಕೆ ತಕ್ಕಂತೆ ನೆರವೇರಿತು, ಋಣ ತೀರಿತು. ಇವತ್ತು ಯಜಮಾನರು ಏನು ಮಾಡಿದರು, ನನಗೆ ಆ ಕಟ್ಟೆ ಕಟ್ಟಕ್ಕೆ ಸಹಾಯ ಮಾಡಿದ್ರಲ್ವ, ಅದಕ್ಕೋಸ್ಕರ ಇದು ಅವರಿಗನ್ನ ತಲುಪಿಸ್ಬಿಡಿ. ಅಥವಾ ಈ ಋಣದ ಗಂಟನ್ನು ನಾನು ಹೊತ್ತುಕೊಂಡು ಕಣ್ಮುಚ್ಚಬೇಕಾದಿತ್ತು. ಈಗ ನನಗೆ ಯಾವ ಭಯವೂ ಇಲ್ಲ. ನಿಶ್ಚಿಂತೆಯಿಂದ ಮುಂದಿನ ದಿನವನ್ನು ಎಣಿಸಬಹುದು ಅಂತ ಹೇಳ್ತಾರೆ.
ಆಗ ಸೋದರತ್ತೆ ಒಂದಿಷ್ಟು ಹಾಲನ್ನು ತಂದು ಕೊಡ್ತೀನಿ ತಡೀರಿ ಅಂದಾಗ, ಇಲ್ಲಮ್ಮ ಇವತ್ತು 4 ಜನಕ್ಕೆ ಅನ್ನ ನೀಡಬೇಕು, ಭೋಜನ ಬಡಿಸ್ಬೇಕು, ಅವರಾದ ಬಳಿಕೆ ನನ್ನದು, ಅವ್ರಿಗೆ ಊಟ ಹಾಕಿ ನಾನು ತಿಂತೀನಿ ಅಂತ ಹೇಳ್ತಾರೆ ಅವರು. ಆಗ ಶೇಷಪ್ಪ ಏನು ಮಾಡ್ತಾರೆ, ನಾನು 4-5 ಮನೆಗಳಲ್ಲಿ ಭಿಕ್ಷೆ ಬೇಡಿ ನನಗೆ ಅಭ್ಯಾಸ ಆಗಿದೆ, ನಿನ್ನ ಹತ್ರ ತಗೊಳ್ಳಲ್ವಾ ತಾಯಿ, ಬೇಡ, ನಾನು ಮುಂದೆ ಭಿಕ್ಷೆ ಬೇಡ್ಕೊಂಡೆ ಹೋಗಿ ತರ್ತೀನಿ ಅಂತ ಹೇಳ್ತಾರೆ. ಈಗ ಮುಂದಿನದು, ನನ್ನ ಬಾಲ್ಯದ ಬುದ್ಧಿಗೆ ಈ ಮುದುಕ ಯಾಚನೆಯಿಂದ ಜನರನ್ನು ತೊಂದರೆಗೀಡು ಮಾಡಿ ಮರ ನೆಟ್ಟು ಜಗುಲಿ ಕಟ್ಟಿಸದೆ ಹೋಗಿದ್ದರೆ ಯಾರು ಆಳುತ್ತಿದ್ದರೋ ಎನ್ನಿಸಿದೇನೋ ನಿಜ. ಕಾಲಕ್ರಮಣದಲ್ಲಿ ಶೇಷಪ್ಪನಂಥ ಮಹಾನುಭಾವರಿಗೆಲ್ಲ ಮನಸ್ಸಿನಲ್ಲಿ ಎಷ್ಟೋ ಸಲ ಮಣಿದಿದ್ದೇನೆ, ಕೃತಜ್ಞತೆ ಅರ್ಪಿಸಿದ್ದೇನೆ. ಅವರ ಜೀವಿತದಲ್ಲಿ ಯಾವುದೋ ಒಂದು ತಮ್ಮ ಸ್ವಧರ್ಮ ದೃಷ್ಟಿಯಲ್ಲಿ ಸರಿ ಎಂದು ಪ್ರೇರಿತವಾದ ಯಾವುದೋ ಒಂದು ಉದ್ದೇಶವನ್ನು ಕಂಡುಕೊಂಡು ಅದನ್ನು ತನ್ನ ಋಣ ತೀರಿಸುವ ಕರ್ತವ್ಯವೆಂದು ಬಗೆದು ತದೆಕೆಚ್ಚಿತ್ತತೆಯಿಂದ ಅವರ ಸಾಧನೆಯಲ್ಲಿ ತೊಡಗಿ ಪೂರೈಸಿ ಕೃತಜ್ಞತರಾದವರು ಮಹಾನುಭಾವರು ಎಂದು ನನ್ನ ತಿಳುವಳಿಕೆ. ಇಂಥವರ ಸತತವಾದ ನಿಷ್ಠೆಯಿಂದಲೇ ಬೀದಿಗೊಂದು ಹಳ್ಳಿಗೊಂದು ಅಶ್ವತ್ಥಕಟ್ಟೆ ತಲೆ ಎತ್ತುತ್ತಿವೆ. ನನ್ನ ಬಾಲ್ಯದ ಬುದ್ಧಿಗೆ ಈ ಮುದುಕ ಯಾಚನೆಯಿಂದ ಜನರನ್ನು ತೊಂದರೆಗೀಡು ಮಾಡಿ ಇವರು ಎಲ್ಲರ ಹತ್ರನೂ ಕಾಡಿ ಬೇಡಿ ಏನು ಮಾಡಿದ್ರು, ಮರ ನೆಟ್ಟು ಜಗಲಿ ಕಟ್ಟಿಸದೆ ಹೋಗಿದ್ದಾರೆ. ಯಾರು ಆಳ್ತಿದ್ರು, ಇವರು ಜಗಲಿ ಕಟ್ತಾಯಿದ್ರೆ ಇಲ್ಲಿ ಕುತ್ಕೊಂಡು ಯಾರು ಇದು ಮಾಡ್ತಾಯಿದ್ರು. ಶೇಷಪ್ಪನಂಥ ಮಹಾನುಭಾವರಿಗೆಲ್ಲ ಮನಸ್ಸಿನಲ್ಲಿ ಎಷ್ಟೋ ಸಲ ಏನು ಮಾಡಬೇಕು, ಕೃತಜ್ಞತೆಯನ್ನು ಸಲ್ಲಿಸಿದ್ದೇನೆ. ಅವರ ಜೀವಿತದಲ್ಲಿ ಯಾವುದೋ ಒಂದು ತಮ್ಮ ಸ್ವಧರ್ಮ ದೃಷ್ಟಿಯಲ್ಲಿ ಸರಿಯಾದದ್ದು ಪ್ರೇರಿತವಾದುದು ಯಾವುದೋ ಒಂದು ಉದ್ದೇಶವನ್ನು ಕಂಡುಕೊಂಡು ಋಣ ತೀರಿಸುವ ಕರ್ತವ್ಯವೆಂದು ತಿಳ್ಕೋಬೇಕು ಅಲ್ವೇ. ಈಗ ನೀವೆಲ್ಲ ನೋಡಿದ್ದೀರ, ಎಲ್ಲಾದರೂ ಒಂದು ಅರಳಿ ಮರ ಕಂಡ್ರೆ ಅಲ್ಲಿ ಕಟ್ಟೆ ಇಟ್ಟಿರ್ತಾರೆ ಜನರು. ಅದರ ಮುಂಚೆ ಪಂಚಾಯಿತಿಯನ್ನು ಹೇಳೋದು, ಪಂಚಾಯಿತಿ ಕಟ್ಟೆ ಅಂತಲೂ ಹೇಳ್ತಾರೆ. ಬಂದು ಕುತ್ಕೊಳ್ತಾರೆ, ತಮ್ಮ ಸುಖ ದುಃಖಗಳನ್ನು ಹಂಚ್ಕೊಳ್ತಾರೆ. ನಿಷ್ಠೆಯಿಂದಲೇ ಬೀದಿಗೊಂದು ಹಳ್ಳಿಗೊಂದು ಅಶ್ವತ್ಥ ಕಟ್ಟೆ ತಲೆ ಎತ್ತಿವೆ. ಅಶ್ವತ್ಥ ಬರೀ ಮರವಲ್ಲ, ಕಟ್ಟೆ ಯಾವುದೋ ಕಟ್ಟೆಯಲ್ಲ. ಇವೆರಡೂ ಜನಜೀವನದಲ್ಲಿ ಬಹುಕಾಲದಿಂದ ಒಂದಾಗಿ ಬಿಟ್ಟಿವೆ. ಹಳ್ಳಿಯ ಸಾರ್ವಜನಿಕ ಸಮಾರಂಭಗಳು ಅಶ್ವತ್ಥ ಮರದಡಿಯಲ್ಲಿ ನಡೆಯುತ್ತವೆ. ಪಂಚಾಯಿತಿಗಳಿಗೆ ಅಶ್ವತ್ಥ ಮರ ಚಾವಣೆ, ಕಟ್ಟೆ, ನೆಲಹಾಸು, ಮದುವೆ ಮುಂಜಿಗಳಿಗೆ ಪ್ರಶಸ್ತವಾದ ಪವಿತ್ರವಾದ ಕಲ್ಯಾಣ ಮಂಟಪ, ಪ್ರವಾಸಿಗಳಿಗೂ ಯಾತ್ರಾರ್ಥಗಳಿಗೂ ಅದರಿರುವ ಸತ್ರ, ಮಕ್ಕಳ ಆಟ ಓಟ ಪಾಠಗಳಿಗೆ ಕಾಪು, ಹಿರಿಯರ ಗಾಳಿ ಸೇವನೆಗೂ ವಿಚಾರ ವಿನಿಮಯಕ್ಕೂ ಒಪ್ಪುವ ಆಶ್ರಯ, ಬೀದಿ ಮಾತಿಗೂ ಕಾಡು ಹರಟೆಗೂ ಕೀಟಲೆ ಕೋಟಲೆಗಳಿಗೂ ಮಾತೃಸ್ಥಾನವಾಗಿಯೂ ರೂಪುಗೊಂಡಿದೆ. ಅಶ್ವತ್ಥ ಮರ ಬರೀ ಮರ ಅಲ್ಲ, ಇದ್ರ ಕಟ್ಟೆ. ಎಲ್ಲರೂ ಜನರು ಕುತ್ಕೊಂಡ್ಬಿಟ್ಟು ಏನು ಮಾಡ್ತಾರೆ, ತಮ್ಮ ಪಂಚಾಯಿತಿ ಕಟ್ಟೆಯನ್ನು ಮಾಡಿದ್ದಾರೆ. ಪಂಚಾಯಿತಿಯನ್ನು ಹೇಳ್ತಾರೆ. ಸಮಾರಂಭಗಳಲ್ಲಿ ಸಾರ್ವಜನಿಕವಾಗಿ ಏನು ಮಾಡಿದೆ, ಅದು ಚಾವಣಿ ಆಗಿದೆ. ಕಟ್ಟೆಯ ನೆಲಹಾಸು, ಮದುವೆ ಮುಂಜಿಗಳಿಗೆ ಪ್ರಶಸ್ತವಾದ ಸ್ಥಳ ಅಲ್ಲೇ ಅಶ್ವತ್ಥ ಕಟ್ಟೆ ಹತ್ರ. ಈಗ ನಿಮ್ಮ ಮಗಳಿಗೂ ನಮ್ಮ ಮಗಳಿಗೂ ಮದುವೆ ಅಂತ ಹೇಳಿ ಮಾತಾಡೋರು ಜನರಿದ್ದಾರೆ. ಪವಿತ್ರವಾದ ಕಲ್ಯಾಣ ಮಂಟಪ ಆಗಿದೆ. ಪ್ರವಾಸಿಗಳಿಗೂ ಯಾತ್ರಾರ್ಥಗಳಿಗೂ ಅದರ ಅರಿವಿರುವ ಸತ್ರ. ಅದರ ನೆರಳಿನಲ್ಲಿ ಆರಾಮಾಗಿ ಜನರು ಏನು ಮಾಡ್ತಾರೆ, ಒಂದು ಸ್ವಲ್ಪ ಹೊತ್ತು ವಿಶ್ರಾಂತಿ ತಗೊಳ್ತಾರೆ, ತಮ್ಮ ಸುಖ ದುಃಖವನ್ನು ಕೂತ್ಕೊಂಡು ಹಂಚ್ಕೊಳ್ತಾರೆ. ಪವಿತ್ರ ಆಟ, ಇಲ್ಲಿ ಮಕ್ಕಳು ಆಟ ಆಡ್ತಾರೆ, ಓಟ ಆಡ್ತಾರೆ. ಪಾಠಗಳಿಗೆ ಕಾಪು, ಹಿರಿಯರ ಗಾಳಿ ಸೇವನೆಗೂ ವಿಚಾರ ವಿನಿಮಯಕ್ಕೂ ಏನಿದು ಒಪ್ಪುವ ಆಶ್ರಯ. ಬೀದಿ ಮಾತಿಗೂ ಕಾಡು ಹರಟೆಗೂ ಕೀಟಲೆ ಕೋಟಲೆಗೂ ಇದು ಮಾತೃಸ್ಥಾನವಾಗಿ ರೂಪುಗೊಂಡಿದೆ. ಅರ್ಥ ಆಯಿತಾ ವಿದ್ಯಾರ್ಥಿಗಳೇ? ನೀವು ನಮ್ಮ ಚಾನಲ್ಗೆ ಹೊಸದಾಗಿ ಭೇಟಿ ನೀಡಿದಲ್ಲಿ ತಕ್ಷಣ ಬೆಳಗ್ಗೆ ಕ್ಲಾಸನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮುಂದೆ ಕಾಣುವಂಥ ಬೆಲ್ಲೈಕನನ್ನು ಒಮ್ಮೆ ಒತ್ತಿ. ಧನ್ಯವಾದಗಳು.